ಜಿಲ್ಲೆ ಕಾಂಗ್ರೆಸ್ ಕಾರ್ಯಕರ್ತರ ಸಹನೆ ಪರೀಕ್ಷೆ ಇನ್ನೆಷ್ಟು ದಿನ? ಬಳ್ಳಾರಿ ರಾಜಕೀಯದಲ್ಲಿ ಹೊಸ ಚರ್ಚೆ, ಹೊಸ ಸಂಚಲನ. ಸಚಿವ ಸಂಪುಟ ಮೊದಲ ಪಟ್ಟಿಯಲ್ಲಿ ಬಿ ನಾಗೇಂದ್ರ ಅವರ ಹೆಸರು ಇಲ್ಲದಿರುವುದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಭಾರೀ ನಿರಾಸೆಯನ್ನು ಮೂಡಿಸಿದೆ. ಸಭೆಗಳಲ್ಲಿ ರಾಜ್ಯದ ಜನರ ಮುಂದೆ ನೀಡಿದಂತಹ ಭರವಸೆಗಳು ಎಲ್ಲಿ ಹೋದವು? ಕಾರ್ಯಕರ್ತರ ಬೆವರು, ಹೋರಾಟ ಮತ್ತು ತ್ಯಾಗ ಮೌಲ್ಯ ಇದೇನಾ ಎಂಬ ಪ್ರಶ್ನೆಗಳು ಈಗ ಬಳ್ಳಾರಿ ಮೂಲೆ ಮೂಲೆಗಳಿಂದ ಕೇಳಿ ಬರ್ತಾ ಇದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಬಿ ನಾಗೇಂದ್ರ ಅವರ ಕೊಡುಗೆ ಅಪಾರ. ಗ್ರಾಮ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಪಕ್ಷವನ್ನ ಸಂಘಟಿಸಿ ಕಾಂಗ್ರೆಸ್ ಧ್ವಜವನ್ನ ಎತ್ತರಕ್ಕೆ ಏರಿಸಿದ ಬಿ ನಾಗೇಂದ್ರ ಅವರನ್ನ ಕಡೆಗಣಿಸಿರುವುದು ಕಾರ್ಯಕರ್ತರ ಮನಸ್ಸಿಗೆ ನೋವು ಉಂಟು ಮಾಡಿದೆ ಎಂದು ಯೂತ್ ಕಾಂಗ್ರೆಸ್ ಕಾರ್ಯಕರ್ತ ಸುದ್ದಿಗೋಷ್ಠಿಯಲ್ಲಿ ಎಸ್ಜೆ ಕೋಟೆ ಉಮೇಶ್ ಗೌಡ ಅವರು ತಿಳಿಸಿದರು. ಎರಡನೇ ಪಟ್ಟಿಯಲ್ಲಾದರೂ ಕೂಡ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮೋಕ ಮತ್ತು ರೂಪನಗುಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಉಮೇಶ್ ಗೌಡ ಅವರು ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲಿ ಕಾರ್ಯಕರ್ತರಲ್ಲಿ ಆತ್ಮವಿಶ್ವಾಸ ತುಂಬಿ ಜಿಲ್ಲೆಯಲ್ಲಿ ಪಕ್ಷವನ್ನ ಬಲಿಷ್ಠಗೊಳಿಸಿದಂಥ ನಾಯಕ ನಾಗೇಂದ್ರ ಅವರು. ಗ್ರಾಮೀಣದಿಂದ ನಗರ ಪ್ರದೇಶದವರೆಗೆ ಕಾಂಗ್ರೆಸ್ ಸಂಘಟನೆಯನ್ನ ಗಟ್ಟಿಗೊಳಿಸಿದ ಅವರ ಪಾತ್ರ ಯಾರೂ ಕೂಡ ಮರೆತಿಲ್ಲ, ಮುಖಂಡರು ತಿಳಿಸಿದರು. ಈಗ ಎಲ್ಲರ ಕಣ್ಣು ಸರ್ಕಾರದ ನಿರ್ಧಾರದ ಮೇಲಿವೆ. ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ನಾಗೇಂದ್ರ ಅವರಿಗೆ ಅವಕಾಶ ಸಿಗುತ್ತದೆಯೇ ಅಥವಾ ಬಳ್ಳಾರಿ ಜಿಲ್ಲೆಯ ಅಸಮಾಧಾನ ಮತ್ತಷ್ಟು ತೀವ್ರಗೊಳ್ಳುತ್ತದೆಯಾ? ಈ ಪ್ರಶ್ನೆಗಳು ಉತ್ತರ ಸಿಗುವವರೆಗೆ ಬಳ್ಳಾರಿ ರಾಜಕೀಯದಲ್ಲಿ ಈ ಚರ್ಚೆ ನಿಲ್ಲುವ ಲಕ್ಷಣಗಳು ಕಾಣಿಸುತ್ತಿಲ್ಲ. ನಾಗೇಂದ್ರ ಅವರು ಮಾಡ್ತೀವಿ, ಸಚಿವರನ್ನಾಗಿ ಮಾಡ್ತೀವಿ. ಬಳ್ಳಾರಿ ಜನರ ಪ್ರಶ್ನೆ ಒಂದೇ. ಕೊಟ್ಟ ಮಾತಿನಂತೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಯಾವಾಗ ಎಂಬುದು ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ಅಸ್ಲಾಂ ಬಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಫಸ್ಟ್ನೇ ಪಟ್ಟಿಯಲ್ಲಿ ಬಹಳ ನಿರೀಕ್ಷೆಯಲ್ಲಿದ್ದು ನಾವು. ನಮ್ಮ ನಾಗೇಂದ್ರನವರಿಗೆ ತಾಳ್ಮೆ ಜಾಸ್ತಿ. ಆ ತಾಳ್ಮೆಯಲ್ಲಿ ಫಸ್ಟ್ನೇ ಪಟ್ಟಿಯಲ್ಲಿ ನಿರೀಕ್ಷೆಯಲ್ಲಿ ಫಸ್ಟ್ನೇ ಪಟ್ಟಿಯಲ್ಲಿ ಕಂಡಿಲ್ಲ. ಎರಡನೇ ಪಟ್ಟಿಯಲ್ಲಿ ನಿರೀಕ್ಷೆಯಲ್ಲಿ ಇದ್ದೀವಿ. ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರಂತ ಇನ್ನ ಬಹಳ ಭರವಸೆ ನಮಗಿದೆ. ನಮ್ಮ ಬಿ ನಾಗೇಂದ್ರನವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಹೇಳಿ ನಾವು ಆಗ್ರಹಿಸುತ್ತೇವೆ. ಯೂತ್ ಕಾಂಗ್ರೆಸ್ ವತಿಯಿಂದ ಹಿಡಿದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು, ರಾಹುಲ್ ಗಾಂಧಿ ಅವರು ನಮ್ಮ ನಾಗೇಂದ್ರನವರಿಗೆ ಸಚಿವ ಸ್ಥಾನ ಕೊಟ್ಟೇ ಕೊಡ್ತು ಅಂತ ಹೇಳಿ ಯಾವುದೇ ಸಮಾವೇಶದಲ್ಲಾಗಲಿ ಮೊನ್ನೆ MP ಎಲೆಕ್ಷನ್ ನಲ್ಲಾಗಲಿ ಹೇಳಿದ್ರು. ನಮ್ಮ ಅಭಿವೃದ್ಧಿ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಕುಂಠಿತವಾಗಿದೆ. ನಮ್ಮ ನಾಗೇಂದ್ರನವರ ಯಾವುದೇ ಜನಾಂಗದವರನ್ನಾಗಲಿ ಯಾವುದೇ ಇದಾಗಲಿ ನಮ್ಮ ಒಟ್ಟುಗೂಡಿಸುವಂತ ಶಕ್ತಿ ನಮ್ಮ ನಾಗೇಂದ್ರನವರಿಗೆ ಮಾತ್ರ ಇದೆ. ಆಕಸ್ಮಿಕವಾಗಿ ನಮ್ಮ ನಾಗೇಂದ್ರ ಸಚಿವ ಸ್ಥಾನ ಎರಡನೇ ಪಟ್ಟಿಯಲ್ಲಿ ದೊರಕುತ್ತದೆ ಅಂತ ಹೇಳಿ ಸಂಪೂರ್ಣವಾದ ನಮಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಆಗಲಿ ನಮ್ಮ ನೂತನವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ನಮಗೆ ಮತ್ತೆ ರಾಹುಲ್ ಗಾಂಧಿ ಅವರಲ್ಲಿ ಸಂಪೂರ್ಣವಾದ ನಂಬಿಕೆ ಇದೆ. ಅದ್ರ ಮುಖಾಂತರ ಮುಂದಿನ ನೆಲೆಯನ್ನು ನಾವು ಇದು ಮಾಡ್ತೀವಿ. ಸರ್, ಕೊಡದೇ ಇದ್ರಿ ಅಂತಲ್ಲ, ಕೊಟ್ಟೆ ಕೊಡ್ತಾರೆ. ಇವಾಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಪದೇ ಹೇಳ್ತಾ ಇದ್ರು. ಆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಹಾದಿಯಲ್ಲಿ ನಾವು ನಡೀತಾ ಇದ್ದೇವೆ. ತಾಳ್ಮೆ ಇದ್ದಷ್ಟು ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ದುಡಿಯುವವರಿಗೆ ಕೂಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಕೂಲಿ ನಮ್ಮ ನಾಗೇಂದ್ರನವರಿಗೆ ಯಾವಾಗ ಅಂತೇಳಿ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಕೇಳ್ತಾ ಇದ್ದೇವೆ. ಹೌದು, ನಾವು ಮುಂದಿನ ದಿನಗಳಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಹಿಡಿದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಮುಖ್ಯಮಂತ್ರಿಗೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾವು ನಮ್ಮ ಯೂತ್ ನಮ್ಮ ಮಂತ್ರಿ ಸ್ಥಾನ ನಮ್ಮ ಇವರಿಗೆ ನಮ್ಮ ನಾಗೇಂದ್ರನವರು ಕೊಡ್ಲೇಬೇಕಂತ ಹೇಳಿ ಕೇಳ್ತಾ ಇದ್ವಿ. ಮುಂದಿನ ದಿನಗಳನ್ನ ನಮ್ಮ ನಾಗೇಂದ್ರನವರು ಕೊಟ್ಟಿಲ್ಲ ಟೈಮಿನಲ್ಲಿ ನಾವು ರಾಜೀನಾಮೆ ಕೊಡಲು ಸಿದ್ಧವಾಗಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೂ ಮತ್ತು ನೂತನ ಉಪಮುಖ್ಯಮಂತ್ರಿ ಸನ್ಮಾನ್ಯ ಜಿ ಪರಮೇಶ್ವರ್ ಅವರಿಗೂ ಮತ್ತು ನೂತನ ಈಗ 14 ಜನ ಸಚಿವರಿಗೂ ಎಲ್ಲರಿಗೂ ಇವತ್ತೇನು ಸರ್ಕಾರ ರಚನೆ ಆಗಿದೆ. ನಮ್ಮ ಬಳ್ಳಾರಿಯಿಂದ ಯೂತ್ ಕಾಂಗ್ರೆಸ್ ತುಂಬುರದ ಅಭಿನಂದನೆ ಸಲ್ಲಿಸ್ತಾ ಇದೀವಿ. ಸನ್ಮಾನ್ಯ ನಾಗೇಂದ್ರ ಅವರಿಗೂ ಪ್ರಥಮ ಪಟ್ಟಿಯಲ್ಲಿ ಸಚಿವ ಸ್ಥಾನವನ್ನು ಬಳ್ಳಾರಿ ಜಿಲ್ಲೆ ನಿರೀಕ್ಷೆ ಮಾಡಿತ್ತು. ಆ ಪ್ರಥಮ ಪಟ್ಟಿಯಲ್ಲಿ ಇವತ್ತು ಸನ್ಮಾನ್ಯ ನಾಗೇಂದ್ರ ಅವರು ಹೆಸರು ಇಲ್ಲದೆ ಇರೋದ್ರಿಂದ ಬಳ್ಳಾರಿ ಜಿಲ್ಲೆಗೆ ತುಂಬಾ ನೋವುಂಟು ಮಾಡಿದೆ, ತುಂಬಾ ಬೇಜಾರಾಗಿದೆ. ಯಾಕೆಂತಂದ್ರೆ ಈ ಹಿಂದೆ ಸನ್ಮಾನ್ಯ ನಿಕಟಪೂರ್ವ ಮುಖ್ಯಮಂತ್ರಿ ಆಗಿದ್ದಂತ ಸನ್ಮಾನ್ಯ ಸಿದ್ದರಾಮಯ್ಯ ಇರ್ಬೋದು ಮತ್ತು ಈಗಿನ ಮುಖ್ಯಮಂತ್ರಿ ಆಗಿದ್ದಂತ ಸನ್ಮಾನ್ಯ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಇರ್ಬೋದು ನಾಗೇಂದ್ರನ ಸಚಿವ ಸಂಪುಟ ತೆಗೆದುಕೊಳ್ತು ಅಂತ ಹೇಳಿ ಕರ್ನಾಟಕ ರಾಜ್ಯದ ಜನತೆಗೂ ಮತ್ತು ಬಳ್ಳಾರಿ ಜನತೆಗೆ ಅವ್ರು ತುಂಬಾ ಒಂದು ಗಟ್ಟಿಯಾದ ಮಾತು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಕೂಡ ನಾವು ಕೂಡ ಬಳ್ಳಾರಿ ಜಿಲ್ಲೆ ಕೂಡ ನಂಬಿಕೆಯನ್ನು ಇಟ್ಕೊಂಡಿದ್ವಿ. ಅದಕ್ಕಾಗಿ ಪ್ರಥಮ ಪಟ್ಟಿಯಲ್ಲಿ ನಮ್ಮ ಸನ್ಮಾನ್ ನಾಗೇಂದ್ರ ಹೆಸರಲ್ಲಿ ನೋವುಂಟು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಮುಂಬರ್ತಕ್ಕಂಥ ಒಂದು ಪಟ್ಟಿಯಲ್ಲಿ ಸನ್ಮಾನ್ ನಾಗೇಂದ್ರ ಅವರು ಹೆಸರನ್ನು ಮಂತ್ರಿಯಾಗಿ ಬಳ್ಳಾರಿ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿ ಮತ್ತು ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಡಬೇಕಂತ ಹೇಳ್ತಾ ಇದ್ವಿ.